ಪೆಂಟಾವೈಲೆಂಟು ಇದು ಬರ್ತಿಗೆ ಸರಿಯಾಗಿ ಕೊಡುವಂಥದ್ದು ಮೇಡಮ್. ನಮ್ಮಲ್ಲಿ ಇದುವರೆಗೆ ಮಾರ್ಚ್ ಇದುವರೆಗೆ ಅಂತ್ಯದವರೆಗೂ ಈ ವರ್ಷದಲ್ಲಿ 476 ಮಕ್ಕಳು ಬರ್ತ್ ಆಗಬೇಕಿತ್ತು. ಸೊ 392 ಮಕ್ಕಳು ಬರ್ತ್ ಆಗಿದೆ. ಸೊ ಬರ್ತ್ ಡೋಸ್ ಎಲ್ಲರ ಮಕ್ಕಳಿಗೆ ಕೊಟ್ಟಿದ್ದೇವೆ. 82% ಆಗಿದೆ. ಪೋಲಿಯೋ ಕೂಡ 82% ಆಗಿದೆ. BCG 85% ಆಗಿದೆ. ದಡಾರ 95% ಆಗಿದೆ. ಮತ್ತು ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆಯಲ್ಲಿ ಗಂಡಸರಿಗೆ ಗುರಿ 2 ಇದೆ, 1 ಸಾಧನೆ ಆಗಿದೆ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ 139 ಗುರಿ ಇದೆ, 250 ಗುರಿ ಇದೆ, 139 ಸಾಧನೆ ಆಗಿದೆ. ಸೊ ಕುಷ್ಠರೋಗದಲ್ಲಿ ಯಾವುದೇ ಪ್ರಕರಣಗಳು ವರದಿಯಾಗಿಲ್ಲ. ಕಳೆದ ವರ್ಷ ಇರುವಂಥ 1 ಪ್ರಕರಣಗಳನ್ನು ಗುಣಪಡಿಸಲಾಗಿದೆ. ಮತ್ತು ಕ್ಷಯರೋಗಿಗಳನ್ನು 16 ಕ್ಷಯರೋಗಿಗಳು ಪತ್ತೆ ಮಾಡಿ ಚಿಕಿತ್ಸೆ ನೀಡಲಾಗಿದೆ. ಕಫ ಪರೀಕ್ಷೆ 807 ಸಂಶಯಾಸ್ಪದ ಕ್ಷಯರೋಗಿಗಳನ್ನು ಪರೀಕ್ಷೆ ಮಾಡಿ ಅದರಲ್ಲಿ 16 ಖಚಿತ ಪ್ರಕರಣಗಳನ್ನು ಪತ್ತೆ ಮಾಡಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಅಂಧತ್ವ ನಿವಾರಣಾ ಕಾರ್ಯಕ್ರಮದಲ್ಲಿ 42 ಜನರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಮತ್ತು ಮಲೇರಿಯಾ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಗುರಿ 4664 ಜನರು ಜ್ವರ ಇರಬಹುದು ಅಂತ ಹೇಳಿ ಅಂದಾಜಿಸಲಾಗಿತ್ತು. ಮೇ ಅಂತ್ಯದವರೆಗೆ 5383 ಜ್ವರ ಪ್ರಕರಣಗಳಲ್ಲಿ ರಕ್ತ ಪರೀಕ್ಷೆ ನಡೆಸಲಾಗಿ 115% ಗುರಿ ಸಾಧಿಸಲಾಗಿದೆ. 1 ಮಲೇರಿಯಾ ಪ್ರಕರಣ ಮಾತ್ರ ಇಲ್ಲಿವರೆಗೆ ಪತ್ತೆಯಾಗಿದೆ. ಹೀಗೆ ನಮ್ಮ ಉಡುಪಿ ತಾಲೂಕಲ್ಲಿ ಕಳೆದ ವರ್ಷ 196 ಡೆಂಗ್ಯೂ ಪ್ರಕರಣಗಳು ವರದಿಯಾಗಿತ್ತು. ಈ ವರ್ಷ 45 ಮಾತ್ರ ಪ್ರಕರಣಗಳು ವರದಿಯಾಗಿದೆ. ಪೈಲೇರಿಯಾದಲ್ಲಿ ಮೈಕ್ರೋಪೈಲೇರಿಯಾ ಅಂತ ಹೇಳ್ತೇವೆ. ಮೈಕ್ರೋಪೈಲೇರಿಯಾದಲ್ಲಿ ನಮ್ಮಲ್ಲಿ ಈಗ ಎಲಿಮಿನೇಷನ್ ನಾವು 2004ನೇ ಇಸವಿಯಿಂದ 2012ರವರೆಗೆ ಎಲ್ಲರಿಗೂ ಕೂಡ ಆನೆಕಾಲು ರೋಗ ನಿಯಂತ್ರಣದಲ್ಲಿ DEC ಟ್ಯಾಬ್ಲೆಟ್ಗಳನ್ನು ವಿತರಣೆ ಮಾಡಿ ನಾವು ಎಲಿಮಿನೇಷನ್ ಸ್ಟೇಜಿಗೆ ಹೋಗಿದ್ದೇವೆ. ಆದರೂ ಕೂಡ ನಮ್ಮ ಜಿಲ್ಲೆಗೆ ವಲಸೆ ಕಾರ್ಮಿಕರು ಬರೋದ್ರಿಂದ ವಲಸೆ ಕಾರ್ಮಿಕರಲ್ಲಿ ಮೈಕ್ರೋಪೈಲೇರಿಯಾ ಕಾಣಿಸ್ಕೊಳ್ತಾ ಇದೆ. ಈ ವರ್ಷದಲ್ಲಿ 268 ವಲಸೆ ಕಾರಣಗಳನ್ನು ಈ ತಿಂಗಳಲ್ಲಿ ನಾವು ರಕ್ತ ಲೇಪನವನ್ನು ಪರೀಕ್ಷೆಗೆ ಒಳಪಡಿಸಿ 12 ಪ್ರಕರಣಗಳನ್ನು ಪತ್ತೆ ಮಾಡಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಈ ವಲಸೆ ಕಾರ್ಮಿಕರನ್ನು ತಕ್ಷಣ ಬಂದಾಗ ನಾವು ಪತ್ತೆ ಮಾಡಿ ಅವರಿಗೆ ಚಿಕಿತ್ಸೆ ಕೊಟ್ಟರೆ ಇಲ್ಲಿ ನಮಗೆ ಲೋಕಲ್ ಸ್ಪ್ರೆಡ್ ಆಗೋದು ನಿಲ್ಲುತ್ತದೆ ಸರ್. ಇಷ್ಟು ಆರೋಗ್ಯ. ಟೋಟಲ್ 91% ಗರ್ಭಿಣಿಯರು 93%, ಸಾಣಂತಿಯರು 99% ಆಗಿದೆ. ಅಂಗನವಾಡಿ ಕಾರ್ಯಕರ್ತರು 97, ಸಹಾಯಕರು 98, ಓವರಾಲ್ 96% ಫಲಾನುಭವಿಗಳ ಕೆಲಸ ಟಾರ್ಗೆಟ್. ಟಾರ್ಗೆಟ್ ನಾವೇ ನಿಗದಿ ಮಾಡಿಕೊಂಡು ಅಂದರೆ 5%ಅನ್ನು ನಾವು ಕಳೆದ ವರ್ಷದ ಸಾಧನೆಯಿಂದ 5% ಹೆಚ್ಚಿಗೆ ಮಾಡಿದ್ದೀವಿ. ಕೆಲವು ಮಕ್ಕಳು ಹಾಳಾಗುತ್ತೆ, 90% ಮಾಡಿರುತ್ತೆ. ನಮ್ಮ ಆ್ಯಕ್ಚುಲಾಗಿ ನಮ್ಮ ಏನು ಸಾಧನೆ ಇರ್ತದೆ ಅದಕ್ಕೆ 100% ಆಗ್ತದೆ. ಕೆಲವು ಸರಿ ಜೂನ್ ಜುಲೈಯಲ್ಲಿ ಮಕ್ಕಳು LKG ಟೆಸ್ಟ್ಗಳಿಗೆ ಹೋಗ್ತಾರೆ. ಆ ಪೀರಿಯಡಲ್ಲಿ ಪ್ರೋಗ್ರೆಸ್ ಕೂಡ ಕಡಿಮೆ. ಅಷ್ಟು ಹೊತ್ತು ಮುಗಿಸಿದ್ರೆ ಇನ್ನು ನಮ್ಮಲ್ಲಿ ಏನು ಹೊಸ ಅಂಗನವಾಡಿ ಕೇಂದ್ರಗಳ ಒಂದು ಪರಿಮಾಣ ಮುಂಚೆದ್ದು ಅತ್ಯಂತ ಅಪೂರ್ಣ ಆಗಿದೆ. ಇಲ್ಲಿ ಯಾವುದಿಲ್ಲ, ಇದರಲ್ಲಿ ಉಳಿಕೆದು ಲಾಸ್ಟ್ ಇಯರ್ದು ಗಟ್ಟಿಯಲ್ಲಿ ಇರ್ತಂಥ ನಮ್ಮ ಇಲಾಖೆಯವರು 1,03,000, 1,01,000 ಅದು 100% ಆಗಿದೆ. ಆಮೇಲೆ ಸ್ವಾವಲಂಬಿ ಸಾಲಕ್ಕೆ 4 ಲಕ್ಷ ಸಬ್ಸಿಡಿ, ಇದು ವೆಹಿಕಲ್, ಇದು 2 ಗುರಿ ಇತ್ತು, ಇದು 2 ಆಗಿದೆ. ಮತ್ತು ಮಹರ್ಷಿ ವಾಲ್ಮೀಕಿಯಿಂದ ನೇರ ಸಾಲ 3 ಗುರಿ ಇತ್ತು, 3 ಆಗಿದೆ. ಉದ್ಯಮಶೀಲತಾ ಅಭಿವೃದ್ಧಿ 2 ಲಕ್ಷದ 1 ಗುರಿ ಇತ್ತು, 1 ಆಗಿದೆ. ಸಾರಥಿ 1 ಇತ್ತು, ಅದು 1 ಆಗಿದೆ. ಗಂಗಾ ಕಲ್ಯಾಣ 3 ಗುರಿ ಇದೆ, ಅದು ಮಾರ್ಚಲ್ಲಿ ಆಗಿದೆ. ಆಮೇಲೆ ಎಲೆಕ್ಷನ್ ಬಂತು, ಈಗ ಮಳೆ ಬರ್ತಾ ಇದ್ದಾರೆ ಮೇಡಮ್. ಮಳೆ ನೋಡಿ ಮಾಡ್ತೇವೆ, 3 ಗುರಿ ತೆಗೆದುತ್ತೇವೆ. ಮಳೆ ಪ್ರಮಾಣ ನೋಡಿ ಅದನ್ನು ಕಂಪ್ಲೀಟ್ ಮಾಡ್ತೇವೆ. ಈ ಬಂದಿಲ್ಲ, ಯಾವುದು ಬಂದಿಲ್ಲ ಈ ಸಲ.